2025 ತಡರಾತ್ರಿ ಅಥವಾ 31/7/2025 ಅರ್ಲಿ ಮಾರ್ನಿಂಗು ಒಂದು ಕೇಸ್ ಆಗಿರುತ್ತೆ. ಖಾಜಾ ಮಯುದ್ದೀನ್ ವಿಜಾಪುರದವರು CMS ಇನ್ಫೋ ಸಿಸ್ಟಮ್ ಸೀನಿಯರ್ ಎಕ್ಸಿಕ್ಯೂಟಿವ್ ಅವರು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅವರ ತಾಳೂರು ರೋಡಲ್ಲಿರುವಂಥ SBI ATM ಯಾರೋ ಅಟೆಂಪ್ಟ್ ಮಾಡಿರ್ತಾರೆ ಅಂತ ಹೇಳಿ ಇದ್ರ ಬಗ್ಗೆ ಪ್ರಕರಣವನ್ನು ದಾಖಲೆ ಮಾಡಿಕೊಂಡು ಒಂದು ತನಿಖಾ ತಂಡವನ್ನು ರಚಿಸಲಾಗಿತ್ತು. ಶಿವಕುಮಾರ್ ರವರ ಮುಂದಾಳತ್ವದಲ್ಲಿ ಡಾಕ್ಟರ್ ಸಂತೋಷ್ ಚೌಹಾಣ್ ಸಿರುಗುಪ್ಪ ಉಪವಿಭಾಗ ಅಧಿಕಾರಿ ಹಾಗೂ ಸಿಟಿ ಸಬ್ ಡಿವಿಷನ್ DSP ನಂದಾರೆಡ್ಡಿ ಒಳಗೊಂಡಂತೆ 5 ತಂಡಗಳನ್ನು ರಚನೆ ಮಾಡಿದ್ದು, ಇದರಲ್ಲಿ ಇನ್ಸ್ಪೆಕ್ಟರ್ಗಳಾದ CPI ಗ್ರಾಮಾಂತರ ಸತೀಶ್, ಇನ್ಸ್ಪೆಕ್ಟರ್ ಅಯ್ಯನಗೌಡ ಪಾಟೀಲ್, ಸುಭಾಷ್ ಚಂದ್ರ, ಮಹಾಂತೇಶ್, ರವಿಚಂದ್ರ, ಮೊಹಮ್ಮದ್ ರಫೀಕ್, PSIಗಳಾದ ಹೊನ್ನಪ್ಪ, ಸುರೇಶಪ್ಪ, ಶ್ರೀನಿವಾಸು, ಕೃಷ್ಣ ಒಳಗೊಂಡಂತೆ ತನಿಖಾ ತಂಡವನ್ನು ರಚಿಸಿದ್ದು, ಇದರಲ್ಲಿ ಅವಿನಾಶ್ ಮತ್ತು ಶಿವರಾಜ್ ಅನ್ನೋ 2 ಆರೋಪಿಗಳನ್ನ ದಸ್ತಗಿರಿ ಮಾಡಲಾಗಿದೆ. ಇದರಲ್ಲಿ ಅವಿನಾಶ್ ರವರು ಒಂದು ಇಟ್ಟಿಗೆಯನ್ನ ತಗೊಂಡು ATMಗೆ ಹೊಡಿತಾರೆ. ಶಿವರಾಜ್ ರವರು ಅವರನ್ನ ಯಾರಾದ್ರೂ ಜನಗಳು ಬಂದ್ರೆ ಅಂತ ಹೇಳಿ ಅದನ್ನ ವಾಚ್ ಮಾಡ್ಲಿಕ್ಕೆ ನಿಂತಿರ್ತಾರೆ. ಸೊ ಈಗ ಇಬ್ಬರು ಅಕ್ಯೂಸ್ಡ್ ಅರೆಸ್ಟ್ ದಸ್ತಗಿರಿ ಮಾಡಿ. ಇಬ್ರು ಬಳ್ಳಾರಿಯವರೇ. ಭಗತ್ ಸಿಂಗ್ ನಗರ. ಇಲ್ಲ, ಅವಿನಾಶನ್ ಅವರು ಸಿವಿಲ್ ಇಂಜಿನಿಯರ್ ಆಗಿದ್ದಾರೆ. ಅವರು BE ಮಾಡಿರ್ತಾರೆ. ಅವರು ಸಿವಿಲ್ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಶಿವರಾಜ್ ಅನ್ನೋರು ಒಂದು ಮೊಟ್ಟೆ ಅಂಗಡಿ ಇಟ್ಟಿರ್ತಾರೆ. ಅಲ್ಲೇ ತಾಳೂರು ರಸ್ತೆಯಲ್ಲಿ ಮೊಟ್ಟೆ ಅಂಗಡಿ ವ್ಯಾಪಾರ ಮಾಡ್ತಾ ಇರ್ತಾರೆ. ಇಲ್ಲ, ATM ಅಟೆಂಪ್ಟ್ ಮಾಡ್ಬೇಕಂತ. ಬಟ್ ಏನಂದ್ರೆ ಅವಿನಾಶ್ ಅವ್ರಿಗೆ ಸ್ವಲ್ಪ ಫ್ರಸ್ಟ್ರೇಷನ್ ಸಹ ಇರುತ್ತೆ. ಅವ್ರ ತಂದೆ ಸಿಕ್ಕಾಗಿರ್ತಾರೆ. ಅವ್ರಿಗೇನು ಗೊತ್ತಿಲ್ಲ. ಇದು ಈಗ ಮುಂದಿನ ತನಿಖೆ ಮುಖಾಂತರ ಗೊತ್ತಾಗ್ಬೇಕು. ಅವ್ರಿಗೆ ದುಡ್ಡಿನ ಅವಶ್ಯಕತೆ ಇತ್ತಂತ ಇದೆಯಾ, ಬೇರೆ ಏನಾದ್ರು ಉದ್ದೇಶ ಇದೆಯಾ, ಇದನ್ನ ತನಿಖಾ ನಂತರ ಗೊತ್ತಾಗುತ್ತೆ. ಹಿಂದೆ ಯಾವ ಕೇಸು ಇಲ್ಲ. ಅಲ್ಲ, ಕುಡಿದಿರ್ತಾರೆ ಅವರು ಇಬ್ರು ಪಾರ್ಟಿ ಮಾಡಿ ನಂತರ ಇದು ಇನ್ಸಿಡೆಂಟ್ ಆಗಿದೆ. ಬಟ್ ಇಂಟೆನ್ಷನ್ ಏನು ದುಡ್ಡಿಗಾಗಿ ಮಾಡಿದಾರ, ಏನು ಯಾವ್ದು ಉದ್ದೇಶ ಅನ್ನೋದು ಗೊತ್ತಿಲ್ಲ. ATM ಅಟೆಂಪ್ಟ್ ಮಾಡ್ಬೇಕಂತ ಬಂದಿದ್ದಾರೆ. ಪ್ರಾಥಮಿಕ ವಿಚಾರಣೆಯಲ್ಲಿ ಅವರು ATM ಅಟೆಂಪ್ಟ್ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತ ಪ್ರೂವ್ ಆಗಿದೆ. ಕುಡಿದಿದ್ರು ಅಂತ ಹೇಳಿ ನಿನ್ನೆ 5:30 ಸಮಯದಲ್ಲಿ ಅನ್ನಪೂರ್ಣ ಲೇಔಟ್ ಅಲ್ಲಿ ಅರೆಸ್ಟ್ ಮಾಡಿ. ಮಾಸ್ಕ್ ಏನು ಹಾಕಿಲ್ಲ ಅವರು, ಯಾಕೆಂದ್ರೆ ಅವಾಗ ಕರೆಂಟ್ ಹೋಗಿರುತ್ತೆ. ಅವ್ರು ಮಾಡಿರೋ ಟೈಮಲ್ಲಿ ಕರೆಂಟ್ ಹೋಗಿರುತ್ತೆ, ಹಂಗಾಗಿ ಅವ್ರೇನು ಮಾಸ್ಕ್ ಏನು ಯೂಸ್ ಮಾಡಿಲ್ಲ. ಬಟ್ ATM ಒಳಗಡೆ ಇರುವಂತ ಕ್ಯಾಮೆರಾ ವರ್ಕ್ ಮಾಡದೇ ಇರೋ ಕಾರಣ ಅದು ಏನು ಇದಾಗಿರ್ಲಿಲ್ಲ, ರೆಕಾರ್ಡಿಂಗ್ ಆಗಿಲ್ಲ ATM ಇದ್ರೊಳಗೆ. ಇಲ್ಲ, ಈಗಾಗಲೇ ನಾವು ಬ್ಯಾಂಕ್ ಅವ್ರಿಗೆ ಕರೆದು ತುಂಬಾ ಸತಿ ಮೀಟಿಂಗ್ ಸಹ ಮಾಡಿದೀವಿ, ಇನ್ಸ್ಟ್ರಕ್ಷನ್ ಕೊಟ್ಟಿದೀವಿ ಎಲ್ಲ ಕ್ಯಾಮ್ರಾಸ್ ಎಲ್ಲ ವರ್ಕ್ ಮಾಡ್ಬೇಕಂತ. ಇವಾಗ ಅವ್ರಿಗೆ ರಿಪೋರ್ಟ್ ಕೊಡ್ಲಿಕ್ಕೆ ಹೇಳಿದೆ, ಎಲ್ಲ ಚೆಕ್ ಮಾಡಿ ರಿಪೋರ್ಟ್ ಕೊಡ್ಲಿಕ್ಕೆ ಹೇಳಿದೆ. ಇಲ್ಲಾಂದ್ರೆ ಯಾಕೆಂದ್ರೆ ಈಗ SBI ಬ್ಯಾಂಕ್ಸ್ ಅವರು ಮೇಂಟೆನೆನ್ಸ್ಗೆಲ್ಲ ಔಟ್ಸೋರ್ಸ್ ಕೊಟ್ಟಿದ್ದಾರೆ ಅವರು ಬೇರೆ ಕಂಪನಿಗೆ. ಇದರಲ್ಲಿ CMS ಇನ್ಫೋ ಸಿಸ್ಟಮ್ ಆ ಒಂದು ಕಂಪನಿಗೆ ಔಟ್ಸೋರ್ಸ್ ಕೊಟ್ಟಿರ್ತಾರೆ ಅವರು ಮೇಂಟೆನೆನ್ಸ್. ಇಲ್ಲ,
ಇಲ್ಲ, ಬಳ್ಳಾರಿ ಅಂತ ಇಲ್ಲ, ಇದು ಇಡೀ ಸ್ಟೇಟ್ ಅಲ್ಲಿ ಎಲ್ಲಿ ಎಲ್ಲಾ ಕಡೆನೂ ಅಷ್ಟೇ ಎಟಿಎಂಗೆ ಸೆಕ್ಯೂರಿಟಿ ನೇಮಕ ಮಾಡಿರುವಂತದ್ದು ಎಲ್ಲೂ ನಾವು ನೋಡಿಲ್ಲ. ಎಟಿಎಂ ಸೆಕ್ಯೂರಿಟಿ ಕೆಲವೊಂದು ಎಟಿಎಂಸ್ ಬ್ಯಾಂಕ್ ಪಕ್ಕದಲ್ಲೇ ಇರುತ್ತಲ್ಲ, ಅದಕ್ಕೆ ಸೆಕ್ಯೂರಿಟಿ ಇರುತ್ತೆ ಹೊರತು ಸೆಪರೇಟ್ ಎಟಿಎಂ ಇರುವಂತದಕ್ಕೆ ಎಲ್ಲೂ ಸೆಕ್ಯೂರಿಟಿ ನೇಮಕ ಮಾಡಿಲ್ಲ. ಬಿಕಾಸ್ ಅವ್ರ ಇದ್ರಲ್ಲಿ ಇಲ್ಲ ಅಂತ.